ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಡಿ ಬಾಸ್ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಇಬ್ಬರಲ್ಲಿ ಬೆಸ್ಟ್ ಯಾರು? ಇಬ್ಬರಲ್ಲಿ ಹೆಚ್ಚು ಓದಿರೋದು ಯಾರು? ಹೆಚ್ಚು ಸಿನಿಮಾ ಮಾಡಿರೋರು ಯಾರು ಗೊತ್ತಾ? ಸ್ಯಾಂಡಲ್ವುಡ್ ದಿಗ್ಗಜರ ಕುಟುಂಬ ಹೇಗಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಸ್ಯಾಂಡಲ್ವುಡ್ ದಿಗ್ಗಜರ ಜನನ. ಕಿಚ್ಚ ಸುದೀಪ್ 1971 ಸೆಪ್ಟೆಂಬರ್ 2 ಶಿವಮೊಗ್ಗದಲ್ಲಿ ಜನಿಸಿದ್ರು. ತಂದೆ ಸಂಜೀವ್ ಮಂಜಪ್ಪ, ತಾಯಿ ಸರೋಜಾ. ಅದೇ ರೀತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ 1977 ಫೆಬ್ರವರಿ 16 ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಜನಿಸಿದ್ರು. ತಂದೆ ತೂಗುದೀಪ ಶ್ರೀನಿವಾಸ್, ತಾಯಿ ಮೀನಾ. ದರ್ಶನ್ ಬಾಲ್ಯದ ಹೆಸರು ಹೇಮಂತ್ ಕುಮಾರ್ ಅಂತ ಇತ್ತು. ಕುಟುಂಬದ ಹಿನ್ನೆಲೆ ಏನು? ಸುದೀಪ್ ತಂದೆ ಸಂಜೀವ್ ಉದ್ಯಮಿಯಾಗಿದ್ರು. ಪ್ರೈವೇಟ್ ಬಸ್ ಮತ್ತು ಹೋಟೆಲ್ ಬಿಸ್ನೆಸ್ ಮಾಡ್ಕೊಂಡಿದ್ರು. ಇದರ ಜೊತೆಗೆ ಸಿನಿಮಾ ನಿರ್ಮಾಣದಲ್ಲೂ ತೊಡಗಿಸಿಕೊಂಡ್ರು. ಹೀಗೆ ಸುದೀಪ್ ಕುಟುಂಬ ಆರ್ಥಿಕವಾಗಿ ಚೆನ್ನಾಗಿದ್ದು ಏನೂ ಕೊರತೆ ಇರಲಿಲ್ಲ. ಇನ್ನು ದರ್ಶನ್ ಅವರ ತಂದೆ ಶ್ರೀನಿವಾಸ್ ತೂಗುದೀಪ್ ಸ್ಯಾಂಡಲ್ವುಡ್ ನ ಖ್ಯಾತ ನಟರಲ್ಲಿ ಒಬ್ಬರು. ಆದರೆ ಅವರು ಕಿಡ್ನಿ ವೈಫಲ್ಯದಿಂದ 52ನೇ ವಯಸ್ಸಿಗೆ ಪ್ರಾಣ ಬಿಟ್ರು. ಹೀಗಾಗಿ ದರ್ಶನ್ ಸಣ್ಣ ವಯಸ್ಸಲ್ಲೇ ತುಂಬಾ ಕಷ್ಟದ ದಿನಗಳನ್ನ ಕಂಡ್ರು. ವಯಸ್ಸಿನಲ್ಲಿ ದೊಡ್ಡವರು ಯಾರು? ಕಿಚ್ಚ ಸುದೀಪ್ಗೆ 54 ವರ್ಷ ವಯಸ್ಸಾಗಿದೆ. ಅದೇ ರೀತಿ ದರ್ಶನ್ಗೆ 48 ವರ್ಷ ವಯಸ್ಸು. ವಯಸ್ಸಿನಲ್ಲಿ ದರ್ಶನ್ಗಿಂತ ಸುದೀಪ್ 6 ವರ್ಷ ದೊಡ್ಡವರು. ಹೆಚ್ಚು ಓದಿರೋದು ಯಾರು? ಕಿಚ್ಚ ಸುದೀಪ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದು ಮುಂಬೈನಲ್ಲಿ ಆಕ್ಟಿಂಗ್ ಸ್ಕೂಲ್ ಸೇರಿ ತರಬೇತಿ ಪಡೆದಿದ್ದಾರೆ. ಇನ್ನು ದರ್ಶನ್ PUC ವರೆಗೆ ಓದಿದ್ದಾರೆ. ಶ್ರೀನಿವಾಸ್ ತೂಗುದೀಪ್ ದೊಡ್ಡ ನಟರಾದ್ರೂ ದರ್ಶನ್ ಸಿನಿ ಇಂಡಸ್ಟ್ರಿಗೆ ಬರೋದು ಇಷ್ಟ ಇರಲಿಲ್ಲ. ಆದ್ರೂ ಹಠ ಬಿಡದ ದರ್ಶನ್ ನೀನಾಸಂಗೆ ಸೇರಿ ನಟನೆ ಕಲಿತುಕೊಂಡ್ರು. ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ದು ಹೇಗೆ? ಕಿಚ್ಚ ಸುದೀಪ್ ಆರಂಭದಲ್ಲಿ ಧಾರಾವಾಹಿ ಮೂಲಕ ನಟನಾ ಬದುಕಿಗೆ ಕಾಲಿಟ್ರು. ನಂತರ ತಾಯವ್ವ, ಪ್ರತ್ಯರ್ಥ, ಸ್ಪರ್ಶ ಸಿನಿಮಾಗಳಲ್ಲೂ ಬಣ್ಣ ಹಚ್ಚಿದ್ರು. ಇನ್ನು ದರ್ಶನ್ ಓರ್ವ ಲೈಟ್ ಬಾಯ್ ಆಗಿ ಸಿನಿ ಇಂಡಸ್ಟ್ರಿಗೆ ಬಂದ್ರು. ತುಂಬಾ ಅವಮಾನ ಎದುರಿಸಿದ್ರು. ಮಹಾಭಾರತ, ದೇವರ ಮಗ ಇಂತಹ ಹಲವು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ರೋಲ್ಗಳಲ್ಲಿ ಕಾಣಿಸಿಕೊಂಡ್ರು. ಧಾರಾವಾಹಿಗಳಲ್ಲೂ ನಟಿಸಿದ್ರು. ಮೊದಲು ಹೀರೋ ಆಗಿದ್ದು ಯಾರು? 1997 ತಾಯವ್ವ ಸಿನಿಮಾ ಮೂಲಕವೇ ಸುದೀಪ್ ಹೀರೋ ಆಗಿದ್ರು. ಆದ್ರೆ ಆರಂಭದ ಹಲವು ಸಿನಿಮಾಗಳು ಕೈ ಹಿಡಿಯಲಿಲ್ಲ. 2001 ತೆರೆ ಕಂಡ ಹುಚ್ಚ ಸಿನಿಮಾ ಫುಲ್ ಹಿಟ್ ಆಯ್ತು. ಸುದೀಪ್ ಕಿಚ್ಚ ಸುದೀಪ್ ಆಗಿ ಬದಲಾದ್ರು. ಇನ್ನು ದರ್ಶನ್ 2002 ಬಂದ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿದ್ರು. ಇದು ಸೂಪರ್ ಹಿಟ್ ಆಗಿ ದರ್ಶನ್ ಜೀವನವೇ ಬದಲಾಗಿ ಹೋಯ್ತು. ಹೆಚ್ಚು ಸಿನಿಮಾ ಮಾಡಿರೋದು ಯಾರು? ಸುದೀಪ್ ಈವರೆಗೆ ಸುಮಾರು 60 ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಹಲವಾರು ಬ್ಲಾಕ್ ಬಸ್ಟರ್ ಸಿನಿಮಾಗಳು ಇವರ ಹೆಸರಲ್ಲಿವೆ. ಜೊತೆಗೆ ಹಿಂದಿ ಮತ್ತು ತೆಲುಗು ಭಾಷೆಯ ಸಿನಿಮಾಗಳಲ್ಲೂ ಸುದೀಪ್ ಮಿಂಚಿದ್ದಾರೆ. ಇನ್ನು ದರ್ಶನ್ ಕೂಡ 60 ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಇವರು ಕೂಡ 10 ಹಲವು ಹಿಟ್ ಸಿನಿಮಾ ಕೊಟ್ಟಿದ್ದಾರೆ. ಆದರೆ ದರ್ಶನ್ ಕನ್ನಡ ಬಿಟ್ಟು ಬೇರೆ ಭಾಷೆಗೆ ಎಂಟ್ರಿ ಕೊಟ್ಟಿಲ್ಲ. ಸಿನಿಮಾ ಬಿಟ್ಟು ಬೇರೆ ಏನ್ ಮಾಡ್ತಿದ್ದಾರೆ? ಕಿಚ್ಚ ಸುದೀಪ್ ಸಿನಿಮಾದಲ್ಲಿ ನಟಿಸೋ ಜೊತೆಗೆ ಸಿಂಗರ್ ಕೂಡ ಆಗಿದ್ದಾರೆ. ಹಲವು ಸಿನಿಮಾಗಳಲ್ಲಿ ಹಾಡು ಹೇಳಿದ್ದಾರೆ. ನಿರ್ದೇಶಕರಾಗಿ, ಬರಹಗಾರರಾಗಿಯೂ ಸೈ ಎನಿಸಿಕೊಂಡಿದ್ದಾರೆ. ಜೊತೆಗೆ ಇವರದ್ದೇ ಆದ ಕಿಚ್ಚ ಕ್ರಿಯೇಷನ್ಸ್ ಅನ್ನೋ ಪ್ರೊಡಕ್ಷನ್ ಹೌಸ್ ಕೂಡ ಇದೆ. ಇನ್ನು ದರ್ಶನ್ ನಟನೆ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿಲ್ಲ. ತೂಗುದೀಪ ಪ್ರೊಡಕ್ಷನ್ ಮತ್ತು ತೂಗುದೀಪ ವಿತರಣೆ ಸಂಸ್ಥೆಗಳನ್ನ ಹೊಂದಿದ್ದಾರೆ. ಇಬ್ಬರಿಗೂ ಇರುವ ಬಿರುದುಗಳು ಏನು? ಕಿಚ್ಚ ಸುದೀಪ್ ಅಭಿನಯ ಚಕ್ರವರ್ತಿ, ಸ್ಯಾಂಡಲ್ವುಡ್ ಬಾದ್ಶಾ ಅನ್ನೋ ಬಿರುದುಗಳನ್ನ ಹೊಂದಿದ್ದಾರೆ. ಅದೇ ರೀತಿ ದರ್ಶನ್ಗೆ ಚಾಲೆಂಜಿಂಗ್ ಸ್ಟಾರ್, ಸ್ಯಾಂಡಲ್ವುಡ್ ಸುಲ್ತಾನ ಅನ್ನೋ ಬಿರುದುಗಳಿವೆ. ಅಭಿಮಾನಿಗಳು ದರ್ಶನ್ ರನ್ನ ಡಿ ಬಾಸ್ ಅಂತಲೇ ಕರೀತಾರೆ. ಹೆಂಡತಿ, ಮಕ್ಕಳು ಯಾರು? ಕಿಚ್ಚ ಸುದೀಪ್ ಪ್ರಿಯಾ ಅನ್ನೋರನ್ನ 2001 ಮದುವೆ ಆದ್ರು. ಆದ್ರೆ ಸುದೀಪ್ ಸಿನಿ ರಂಗಕ್ಕೆ ಬರೋ ಮುನ್ನವೇ ಇಬ್ಬರ ನಡುವೆ ಪ್ರೀತಿಯಾಗಿತ್ತು. ದಂಪತಿಗೆ ಸಾನ್ವಿ ಅನ್ನೋ ಮಗಳಿದ್ದಾರೆ. ಇನ್ನು ದರ್ಶನ್ ಕೂಡ ಸ್ಟಾರ್ ಆಗೋ ಮುನ್ನವೇ ವಿಜಯಲಕ್ಷ್ಮಿ ಅವರನ್ನ ಪ್ರೀತಿಸ್ತಿದ್ರು. 2003 ಇಬ್ಬರು ಮದುವೆಯಾದ್ರು. ದಂಪತಿಗೆ ವಿನೀಶ್ ಅನ್ನೋ ಮಗ ಇದ್ದಾನೆ. ಕುಚಿಕು ಗೆಳೆಯರು ದೂರ ಆಗಿದ್ಯಾಕೆ? ಸುದೀಪ್ ಮತ್ತು ದರ್ಶನ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಒಟ್ಟಿಗೆ ಟ್ರಿಪ್ ಹೋಗ್ತಿದ್ರು, ಒಟ್ಟಿಗೆ ಪಾರ್ಟಿ ಮಾಡ್ತಿದ್ರು. ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದ್ರೆ ಸುದೀಪ್ ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ದರ್ಶನ್ ಬಗ್ಗೆ ಮಾತನಾಡಿದ್ರು. ನನಗೆ ಬಂದಿದ್ದ ಮೆಜೆಸ್ಟಿಕ್ ಸಿನಿಮಾವನ್ನ ದರ್ಶನ್ಗೆ ಬಿಟ್ಟು ಕೊಟ್ಟಿದ್ದೆ ಅಂತ ಹೇಳಿದ್ರು. ಈ ವಿಡಿಯೋ ಹಲವು ವರ್ಷಗಳ ಬಳಿಕ ವೈರಲ್ ಆಯ್ತು. ಇದರಿಂದ ಸಿಟ್ಟಿಗೆದ್ದ ದರ್ಶನ್ 2017 ಮಾರ್ಚ್ 5 ಹಲವು ಟ್ವೀಟ್ ಗಳನ್ನ ಮಾಡಿದ್ರು. ಇನ್ನು ಮುಂದೆ ನಾನು ಸುದೀಪ್ ಸ್ನೇಹಿತರಲ್ಲ, ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವ ನಟರಷ್ಟೇ, ಎಲ್ಲವೂ ಮುಗಿಯಿತು ಅಂತ ಹೇಳಿಕೊಂಡ್ರು. ಹೀಗೆ ಇಬ್ಬರ 15 ವರ್ಷಗಳ ಸ್ನೇಹ ಮುರಿದು ಬಿತ್ತು. ಆದರೆ ಸುದೀಪ್ ಇವತ್ತಿಗೂ ದರ್ಶನ್ ರನ್ನ ಬಿಟ್ಟು ಕೊಡಲ್ಲ.
ತಮ್ಮ ಮನೆಯಲ್ಲಿ ದರ್ಶನ್ ಜೊತೆಗಿರುವ ಫೋಟೋವನ್ನ ಇಂದಿಗೂ ಇಟ್ಟುಕೊಂಡಿದ್ದಾರೆ. ಸ್ನೇಹಿತರೆ, ಇದು ದರ್ಶನ್ ಮತ್ತು ಸುದೀಪ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದಿಡುವ ಪ್ರಯತ್ನ. ಇಬ್ಬರು ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟರೇ ಆಗಿದ್ದು ಯಾರ ಸಪೋರ್ಟ್ ಇಲ್ಲದೆ ಬೆಳೆದವರು ಅನ್ನೋದು ವಿಶೇಷ. ಇಬ್ಬರು ಮತ್ತಷ್ಟು ಸಿನಿಮಾಗಳನ್ನ ಮಾಡಲಿ. ದರ್ಶನ್ರ ಕೆಲವೊಂದು ವಿವಾದಗಳು ಬಿಟ್ರೆ ಉಳಿದಂತೆ ಇಬ್ಬರ ಜೀವನವು ಒಂದೇ ರೀತಿ ಇದೆ. ಹೀಗಾಗಿ ದರ್ಶನ್ ಮತ್ತು ಸುದೀಪ್ ಮೊದಲಿನಂತೆ ಸ್ನೇಹಿತರಾಗಿ ಇರಲಿ ಅನ್ನೋದು ನಮ್ಮ ಆಶಯ. ಇವರ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಧನ್ಯವಾದ.